ನಮಸ್ಕಾರ ಸ್ನೇಹಿತರೆ, ಆನಂದದ ಅಡುಗೆಗೆ ಸ್ವಾಗತ. ನಾವು ಇವತ್ತು ಬೇಕರಿಯಲ್ಲಿ ಸಿಗುವಂಥ ಆಪಲ್ ಕೇಕನ್ನು ಮನೆಯಲ್ಲಿ ಸುಲಭವಾಗಿ ಹೇಗೆ ಮಾಡುವುದೆಂದು ನೋಡೋಣ ಬನ್ನಿ. ಇದು ಭಾಳ ಸುಲಭವಾಗಿರುತ್ತೆ. ಮಕ್ಕಳು ಬೇಕೆಂದವಾಗ ಮಾಡಿಕೊಡುವ ಸುಲಭವಾದ ರೆಸಿಪಿ ಇದು. ನಾನು ಸುಲಭ ಅಂತ ಇದ್ದೀನಿ. ನೀವು ಕೊನೆಯವರೆಗೂ ವಿಡಿಯೋ ನೋಡಿ. ವಿಡಿಯೋದಲ್ಲಿ ಗೊತ್ತಾಗುತ್ತೆ ನಾನು ಯಾಕೆ ಸುಲಭ ಅಂತ ಹೇಳ್ತಾ ಇದ್ದೀನಿ ಅಂತ. ನಾನಿಲ್ಲಿ ನಂದಿನಿ ಗುಡ್ ಲೈಫ್ ಬನ್ನನ್ನು ತೆಗೆದುಕೊಂಡಿದ್ದೀನಿ. ನೀವು ಬೇಕಾದರೆ ಮನೇಲಿ ಇರೋ ಬ್ರೆಡ್ ಯಾವುದಾದ್ರೂ ಮಾಡಬಹುದು. ನಾನಿಲ್ಲಿ ಪ್ಯಾಕೆಟಲ್ಲಿ 5 ಬರುತ್ತೆ. ನಾನು ಇದರಲ್ಲಿ 3 ಬನ್ನನ್ನು ತೊಗೊಂಡು ಸಣ್ಣ ಪೀಸ್ ಮಾಡ್ಕೊಳ್ತಾ ಇದ್ದೀನಿ. ಪೀಸ್ ಮಾಡಿ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ನೈಸ್ ಮಾಡ್ಕೊಂಡು ಬರ್ತೀನಿ. ಪೌಡರ್ ಮಾಡ್ಕೊಂಬರ್ತೀನಿ. ಈಗ ಇದೇ ಪೌಡರ್ಗೆ ನಾನೀಗ 3 ಟೇಬಲ್ ಸ್ಪೂನು ಮಿಲ್ಕ್ ಪೌಡರ್, 2 ಟೇಬಲ್ ಸ್ಪೂನ್ ಕೊಕೋ ಪೌಡರ್ ಹಾಕಿ ಮತ್ತೆ ಪೌಡ್ರ್ ಮಾಡ್ಕೊಂಬಂದು ಪ್ಲೇಟಿಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಈಗ ಪಾನ್ಗೆ ಸಕ್ಕರೆ ಹಾಕಿ, ಅರ್ಧ ಕಪ್ ಸಕ್ಕರೆ ಹಾಕಿ, ಬನ್ನಲ್ಲಿ ಸ್ವೀಟ್ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಅರ್ಧ ಕಪ್ ನೀರು ಹಾಕಿ ಸಕ್ಕರೆ ಕರಗಿದ ಮೇಲೆ ಅದಕ್ಕೆ 2 ಟೇಬಲ್ ಸ್ಪೂನ್ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ಹಾಕ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ನೀರು ಕಡಿಮೆ ಆದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಇಲ್ಲ ಅಂದರೆ ಒಣ ಕೊಬ್ಬರಿನ ತೊಗೊಂಡು ಪುಡಿ ಮಾಡಿ ಸಹ ಹಾಕ್ಕೊಳ್ಬೋದು. ಈಗ ಇದಕ್ಕೆ ನಾನು ಅರ್ಧ ಚಮಚ ತುಪ್ಪವನ್ನು ಸೇರಿಸಿ ಮಿಕ್ಸ್ ಮಾಡಿ ಅದಕ್ಕೆ ನಾವು ಪೌಡ್ರ್ ಮಾಡ್ಕೊಂಡಿರೋ ಬನ್ನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡಿದ್ಮೇಲೆ ಈ ಥರ ಹದಕ್ಕೆ ಬರುತ್ತೆ. ಈ ಥರ ಹದಕ್ಕೆ ಬಂದಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಮುದ್ದೆ ಥರ ಆಗುತ್ತೆ ನೋಡಿ. ಎಲ್ಲ ಮುದ್ದೆ ಆಗಿ ಎಲ್ಲ ಒಟ್ಟಾಗಿ ಬರಬೇಕದು. ಮುದ್ದೆ ಥರ ಆದಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಉಂಡೆ ಕಟ್ಟಿ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಕಟ್ಟಿ. ಈಗ ಇದನ್ನು ನಾವು ಡೆಸಿಕೇಟೆಡ್ ಕೋಕೋನಟಲ್ಲಿ ಅದ್ದಿದ್ರಾಯಿತು. ಉರುಳಿಸಿ ತೆಗೆದ್ರೆ ಬೇಕರಿಯಲ್ಲಿ ಸಿಗುವಂಥ ಆಪಲ್ ಕೇಕ್ ಮನೆಯಲ್ಲೇ ಸುಲಭವಾಗಿ ಸಿದ್ಧವಾಗಿದೆ ನೋಡಿ. ಸುಲಭವಾಗಿ ಮಾಡ್ಕೊಳ್ಬೋದು. ಈ ಆಪಲ್ ಕೇಕ್ನ ಸೆಟ್ ಆಗಲು 10 ನಿಮಿಷ ಫ್ರಿಜ್ಜಲ್ಲಿಡಿ. ನೀಟಾಗಿ ಚೆನ್ನಾಗಿ ಸೆಟ್ ಆಗುತ್ತೆ ಮತ್ತು ಸಾಫ್ಟಾಗಿ ಬರುತ್ತೆ. ನೋಡಿದ್ರೆ ಬೇಕ್ರಿ ಸ್ಟೈಲಲ್ಲಿ ಮಾಡುವ ಆಪಲ್ ಕೇಕ್ ಮನೆಯಲ್ಲಿ ಸುಲಭವಾಗಿ ಸಿದ್ಧವಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ. ಇಲ್ಲಿಯವರೆಗೆ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.